ಪ್ರೀತಿಯ ಮಕ್ಕಳೇ, ನಿಮಗೆಲ್ಲರಿಗೂ ಸ್ವಾಗತ. ನಾವಿಂದು ಚಲನೆಯ ಬಗ್ಗೆ ಒಂದಷ್ಟು ಹೆಚ್ಚು ಕಲಿಯೋಣ. ಕಳೆದ ತರಗತಿಯಲ್ಲಿ ಕಲಿತಂಥ ವಿಷಯಗಳನ್ನೊಮ್ಮೆ ನೆನಪಿಸುವ. ಕಳೆದ ತರಗತಿಯಲ್ಲಿ ಯಾವ ಚಲನೆಗಳ ಬಗ್ಗೆ ನಾವು ಕಲಿತದ್ದು? ಸರಿ, ಒಂದು ಆಂದೋಲನ ಚಲನೆ ಮತ್ತು ಕಂಪನ ಚಲನೆ ಎನ್ನುವಂತಹ ಎರಡು ಚಲನೆಗಳ ಬಗ್ಗೆ ನಾವು ಕಲಿತೆವು. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನೀವು ಕಂಡು ಹುಡುಕಿದ್ದೀರಿ. ಆನೆಗೆ ಹೀಳಿಡುವ ಪಿಪಿಯನ್ನು ತಯಾರಿಸಿದ್ದೀರಾ? ಯಾರೆಲ್ಲ ತಯಾರಿಸಿದ್ದೀರಿ? ಕೆಲವರು ತಯಾರಿಸಿದ್ದೀರಿ. ಹೇಗೆ ಚೆನ್ನಾಗಿ ಶಬ್ದ ಮೂಡಿ ಬರ್ತಾ ಉಂಟು ಅದರಲ್ಲಿ. ಅದಕ್ಕೆ ಸಂಬಂಧಿಸಿ ಮುಂದುವರಿದ ಭಾಗವಾಗಿ ನಾನೊಂದು ವಿಷಯ ಹೇಳಿದ್ದೆ. ಏನು? ಅದರ ಪುಗ್ಗೆಯ ಮೇಲ್ಭಾಗದಲ್ಲಿ ನೂಲಿನ ಒಂದು ತುದಿಯನ್ನು ಸೆಲ್ಲೋ ಟೇಪಿನಿಂದ ಅಂಟಿಸಿ ಇನ್ನೊಂದು ತುದಿಯನ್ನು ನಿಮ್ಮ ಅಕ್ಕನಲ್ಲಿಯೋ ಅಣ್ಣನಲ್ಲಿಯೋ ಹಿಡಿಲಿಕ್ಕೆ ಹೇಳಿ ಜೋರಾಗಿ ಊದಿ ಅಂತ ಹೇಳಿದ್ದೆ. ಊದಿದ್ದೀರಿ ನೀವು. ಊದುವಾಗ ಶಬ್ದವೂ ಕೇಳಿಸಿದೆ, ಜೊತೆಗೆ ಏನು ಗಮನಕ್ಕೆ ಬಂದಿದೆ? ನಿಮ್ಮ ನೂಲಿನಲ್ಲಿ ನಡೆಯುವಂತಹ ಕಂಪನವನ್ನು ನೀವು ಗಮನಿಸಿದ್ದೀರಿ ಅಲ್ವಾ? ಕಂಪನ ನಿಮಗೆ ಸ್ಪಷ್ಟವಾಗಿ ಕಂಡಿದೆ. ಸರಿ, ಇಂದು ನಾವು ಈ ಚಲನೆಗಳಿಂದ ನಿತ್ಯ ಜೀವನದಲ್ಲಿ ಏನೆಲ್ಲ ನಮಗೆ ಪ್ರಯೋಜನ ಉಂಟಾಗ್ತದೆ ಅಂತ ನೋಡೋಣ. ತಯಾರಾಗಿದ್ದೀರಲ್ಲ? ಸರಿ, ನೋಡಿ. ಏನಿದು? ನನ್ನ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ಇದೆ. ಈ ಪ್ಲಾಸ್ಟಿಕ್ ಬಾಟಲಿನಲ್ಲಿ ನಾನು 3 ರಂಧ್ರಗಳನ್ನು ಕೊರೆದಿದ್ದೇನೆ. ನೋಡಿ, ಈ ಬದಿಯಲ್ಲಿ ಒಂದು ರಂಧ್ರ, ಮೇಲ್ಭಾಗದಲ್ಲಿ ಒಂದು ರಂಧ್ರ, ಕೆಳಭಾಗದಲ್ಲಿ ಒಂದು ರಂಧ್ರ. ಈ ರೀತಿ 3 ರಂಧ್ರಗಳು. ಮೇಲ್ಭಾಗ ಮತ್ತು ಕೆಳಭಾಗದ ರಂಧ್ರದ ಮೂಲಕ ಒಂದು ಹಿಡಿಸೂಡಿ ಕಡ್ಡಿಯನ್ನು ನಾನು ತುರುಕಿಸಿಟ್ಟಿದ್ದೇನೆ. ಕಾಣ್ತಾ ಉಂಟಲ್ಲ? ಸರಿ, ಇನ್ನು ಇದರ ನಡುಭಾಗದಲ್ಲಿ ಒಂದು ನೂಲು ಅನೇಕ ಸುತ್ತುಗಳಾಗಿ ಈ ಕಡ್ಡಿಗೆ ಸುತ್ತಿ ಇಡಲಾಗಿದೆ. ಅದರ ಇನ್ನೊಂದು ತುದಿ ನೋಡಿ, ಇದು ಕಾಣುವಂತಹ ತುದಿ. ಮೇಲ್ಭಾಗದಲ್ಲಿ ಏನು ಕಾಣಿಸ್ತಾ ಉಂಟು ನಿಮಗೆ? ಇಲ್ಲಿ ಒಂದು ಗೂಡಿನ ಚಿತ್ರ ಮಾಡಿದ್ದೇನೆ. ಹಿಂಭಾಗದಲ್ಲಿ ನೋಡಿ ಒಂದು ಹಕ್ಕಿಯ ಚಿತ್ರ ಮಾಡಿದ್ದೇನೆ. ಸರಿಯಾಗಿ ಗಮನಿಸಬೇಕು. ಈಗ ನಾನು ಈ ನೂಲನ್ನು ಎಳೆಯುತ್ತೇನೆ. ಏನು ಬದಲಾವಣೆ ಇಲ್ಲಿ ಕಾಣ್ತದೆ ಅಂತ ನೋಡಿ, ಆಯಿತಾ? ನೋಡ್ತಾ ಇದ್ದೀರಿ ತಾನೇ? ಸರಿ, ಗಮನಿಸಿದ್ದೀರಾ? ಕಾಣಲಿಲ್ಲ ನೋಡಿ. ಏನು ಕಂಡಿತು ನಿಮಗೆ? ಹಕ್ಕಿಯು ಗೂಡಿನ ಒಳಗೆ ಸೇರಿತು. ಗೂಡು ಒಂದು ಬದಿಯಲ್ಲಿ, ಹಕ್ಕಿ ಇನ್ನೊಂದು ಬದಿಯಲ್ಲಿದೆ. ಆದರೆ ನಾವು ಜೋರಾಗಿ ತಿರುಗಿಸುವಾಗ ಏನಾಯಿತು? ಹಕ್ಕಿ ಗೂಡಿನ ಒಳಗಿದ್ದಂತೆ ಕಾಣಿಸ್ತದೆ, ಇಲ್ವಾ? ಹೌದು, ಕಂಡಿದೆ ನಿಮಗೆ. ಇಂತಹ ಒಂದು ಉಪಕರಣವನ್ನು ನೀವು ಕೂಡ ಸ್ವತಃ ತಯಾರಿಸ್ಬೋದು.
ತೂತು ಎಲ್ಲ ಮಾಡುವಾಗ ನಿಮ್ಮ ಹಿರಿಯರ ಸಹಾಯವನ್ನು ಪಡ್ಕೊಳ್ಳಿ. ಇದಕ್ಕೆ ಬೇಕಾದಂಥ ವಸ್ತುಗಳು: ಒಂದು ಹಿಡಿಸೂಡಿ ಕಡ್ಡಿ, 2 ರಟ್ಟಿನ ತುಂಡುಗಳು, 1 ನೂಲು, ಅಷ್ಟೇ. ಇದನ್ನು ಉಪಯೋಗಿಸಿ ನಿಮಗೂ ಕೂಡ ಮಾಡ್ಬೋದು. ನಿಮಗೆ ಹತ್ತಿರದಿಂದ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಡೆದಂತಹ ಚಲನೆಗಳು ಯಾವುದು ಅಂತ ನಿಮಗೆ ಗೊತ್ತುಂಟು. ಈಗ ಗಮನಿಸಿ, ನಮಗೆ ಇಲ್ಲಿ ಈ ಭಾಗದಲ್ಲಿ ರಟ್ಟಿನ ತುಂಡುಗಳು ತಿರುಗಬೇಕಾದ್ದಲ್ವ? ಹಕ್ಕಿ ಗೂಡಿನೊಳಗೆ ಹೋಗಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಇದು ತಿರುಗಿದ್ರೆ ಸಾಕಲ್ಲ. ನಾವು ಇದನ್ನು ಮುಟ್ಲೇ ಇಲ್ಲ. ಆಯಿತು, ಇದನ್ನು ಮುಟ್ಲಿಲ್ಲ ಅಂತ ಇದು ಯಾವುದಕ್ಕೆ ಅಂಟಿಸಲ್ಪಟ್ಟಿದೆ? ಈ ಹಿಡಿಸೂಡಿ ಕಡ್ಡಿಗೆ. ಹಿಡಿಸೂಡಿ ಕಡ್ಡಿಯನ್ನು ನಾವು ಮುಟ್ಲಿಲ್ಲ. ನಾವು ನೂಲಿನ ತುದಿಯನ್ನು ಮಾತ್ರ ಎಳೆದದ್ದು. ನೂಲಿನ ತುದಿಯಲ್ಲಿ ನಾವು ಬಲ ಪ್ರಯೋಗ ಮಾಡಿದ್ದು. ನಾವು ಮೊದಲೇ ಕಲ್ತಿದ್ದೇವೆ, ಚಲನೆ ನಡಿಬೇಕಿದ್ರೆ ಅಲ್ಲಿ ಬಲ ಪ್ರಯೋಗವಾಗಬೇಕು ಅಂತ ಅಲ್ವಾ? ನಮಗೆ ಚಲನೆ ನಡಿಬೇಕಾದ್ದು ಇಲ್ಲಿ, ನಾವು ಬಲ ಪ್ರಯೋಗ ಮಾಡಿದ್ದೆಲ್ಲಿ? ನೂಲಿನ ತುದಿಯಲ್ಲಿ. ಹೌದಲ್ಲ? ನಮಗೆ ಯಾವುದು ತಿರುಗಬೇಕೋ, ಯಾವುದು ಚಲಿಸಬೇಕೋ ಅಲ್ಲಿ ನಮ್ಮ ಬಲ ಪ್ರಯೋಗ ಇಲ್ಲ. ಬೇರೊಂದೆಡೆಯಲ್ಲಿ ನಾವು ಬಲ ಪ್ರಯೋಗ ಮಾಡೋದು. ಆದರೆ ಅದರಿಂದ ಉಂಟಾಗುವ ಪ್ರಯೋಜನ ಇಲ್ಲಿ ತಿರುಗುವುದು ಅಲ್ವಾ? ಈ ಚಲನೆಗಳನ್ನು ನೀವು ಗಮನಿಸಿ. ಈ ವಿಡಿಯೋವನ್ನೊಮ್ಮೆ ಗಮನಿಸಿ. ವಿಡಿಯೋ ನೋಡಿದಿರಲ್ಲ, ಏನು ಕ್ರಿಯೆಯಲ್ಲಿ ನಡೀತಾ ಇದೆ? ಬಾವಿಯಿಂದ ನೀರನ್ನು ಸೇದುತ್ತಾ ಇದ್ದಾರೆ. ಎಲ್ಲಿ ನಾವು ಬಲ ಪ್ರಯೋಗ ಮಾಡಬೇಕಾದ್ದು? ಬಾಲ್ದಿಯಿಂದ ನೀರು ಮೇಲಕ್ಕೆ ಬರಬೇಕು. ಬಾಲ್ದಿಯಲ್ಲಿರುವ ನೀರು ಮೇಲಕ್ಕೆ ಬರಬೇಕಿದ್ರೆ ಬಾಲ್ದಿಯ ಮೇಲೆ ಅಲ್ಲೋ ಬಲ ಪ್ರಯೋಗವಾಗಬೇಕಾದ್ದು. ನಾವು ಬಾಲ್ದಿಯ ಮೇಲೆ ಬಲ ಪ್ರಯೋಗಿಸಿದ್ದೇವಾ? ಇಲ್ಲ. ಅದರಲ್ಲಿ ಕಟ್ಟಿದಂತಹ ಹಗ್ಗ ಮೇಲಕ್ಕೆ ಬಂದು ಎಲ್ಲಿ ಬಂದು ಸೇರುವಂತಹ ಸ್ಥಳ? ರಾಟೆಯ ಮೂಲಕ ಬಂದು ಇನ್ನೊಂದು ತುದಿಯನ್ನು ನಾವು ಎಳೆಯುವುದು ಅಲ್ವಾ? ನಮ್ಮ ಎಳೆಯುವ ಸ್ಥಳ ಬೇರೆ, ಪ್ರಯೋಜನ ಸಿಗುವುದು ಇನ್ನೊಂದೆಡೆ. ನೋಡಿ, ಇಲ್ಲಿ ಕೂಡ ಒಂದು ಬದಲಾವಣೆ. ಚಲನೆ ನಡೆಯುವಂತಹ ಸ್ಥಳ ಒಂದು, ಬಲ ಪ್ರಯೋಗ ಇನ್ನೊಂದು ಕಡೆಯಲ್ಲಿ. ಆಲೋಚಿಸಿ. ಇನ್ನೊಂದು ವಿಡಿಯೋವನ್ನು ನೋಡಿ. ವಿಡಿಯೋ ನೋಡಿದಿರಿ. ನಿಮ್ಮಲ್ಲಿ ಹೆಚ್ಚಿನವರು ಇಷ್ಟಪಡುವಂತಹ ವಾಹನ ಅದು ಯಾವುದು? ಸೈಕಲ್. ಸೈಕಲಿನ ಯಾವ ಭಾಗದಲ್ಲಿ ಚಲನೆ ಉಂಟಾಗಬೇಕು? ಚಕ್ರಗಳಲ್ಲಿ ಅಲ್ವಾ? ಚಕ್ರಗಳ ಚಲನೆಯಿಂದ ಸೈಕಲ್ ಮುಂದಕ್ಕೆ ಹೋಗಬೇಕಾದ್ದು. ನಾವು ಚಕ್ರದ ಮೇಲೆ ಬಲ ಪ್ರಯೋಗ ಮಾಡ್ತೇವಾ? ಇಲ್ಲ. ಆದರೆ ಸೈಕಲ್ ಚಲಿಸ್ತದೆ. ಎಲ್ಲಿ ನಾವು ಬಲ ಪ್ರಯೋಗ ಮಾಡುವುದು? ಪೆಡಲಿನಲ್ಲಿ ಅಲ್ವಾ? ಪೆಡಲನ್ನು ತುಳಿಯುವುದು. ಆ ಪೆಡಲು ಎಲ್ಲಿಗೆ ಜೋಡಿಸಲ್ಪಟ್ಟಿದೆ ಅಂತ ನೀವು ಗಮನಿಸಿದ್ದೀರಾ? ಎಲ್ಲಿಗೆ? ಪೆಡಲು ತಿರುಗುವಲ್ಲಿ ಒಂದು ಮುಳ್ಳಿನ ಹಲ್ಲಿರುವಂತಹ ಚಕ್ರ ಇದೆ, ನೀವು ಗಮನಿಸಿದ್ದೀರಿ ಹೌದಲ್ಲ? ಅದೇ ರೀತಿಯ ಇನ್ನೊಂದು ಸಣ್ಣ ಚಕ್ರ ಹಿಂಬದಿಯ ಚಕ್ರದ ಸಮೀಪ ಇದೆ. ಸಣ್ಣ ಒಂದು ಚಕ್ರ, ಅದಕ್ಕೂ ಸಹ ಮುಳ್ಳುಗಳಿವೆ. ಈ ಎರಡೂ ಮುಳ್ಳುಗಳಿರುವ ಚಕ್ರವನ್ನು ಜೋಡಿಸುವಂತಹ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಏನು ಅಂತ ಹೇಳ್ತಾರೆ ನಿಮಗೆ ಗೊತ್ತು? ಏನೋ ಚೈನ್ ಅಂತ ಹೇಳ್ತಾರೆ ಅಲ್ವಾ? ಈ ಚೈನನ್ನು ದೊಡ್ಡ ಮತ್ತು ಸಣ್ಣ ಚಕ್ರಗಳ ಮೂಲಕ ಜೋಡಿಸಿದಂತಹ ಒಂದು ವ್ಯವಸ್ಥೆ ಹೌದಲ್ಲ? ನಾವು ಪೆಡಲನ್ನು ತುಳಿಯುವಾಗ ಏನು ಬದಲಾವಣೆಯನ್ನು ನೀವು ಗಮನಿಸಿದ್ದೀರಿ? ಪೆಡಲನ್ನು ತುಳಿಯುವಾಗ ಅದಕ್ಕೆ ಜೋಡಿಸಲ್ಪಟ್ಟ
ಆ ದೊಡ್ಡ ಮುಳ್ಳಿರುವ ಚಕ್ರ ತಿರುಗುತ್ತದೆ. ತಿರುಗುವಾಗ ಅದರ ಮೇಲೆ ಇರುವಂತಹ ಚೈನು ಕೂಡ ಚಲನೆಗೊಳಗಾಗ್ತದೆ. ಹಾಗೆ ಆ ಚೈನಿನ ಇನ್ನೊಂದು ತುದಿಯಲ್ಲಿ ಏನಿದೆ, ಸಣ್ಣ ಚಕ್ರವಿದೆ, ಅದು ಕೂಡ ತಿರುಗುತ್ತದೆ. ಸಣ್ಣ ಚಕ್ರ ಎಲ್ಲಿಗೆ ಜೋಡಿಸಲ್ಪಟ್ಟಿದೆ? ಹಿಂಭಾಗದ ಚಕ್ರಕ್ಕೆ ಜೋಡಿಸಲ್ಪಟ್ಟಿದೆ. ಅಷ್ಟಾಗುವಾಗ ಹಿಂಭಾಗದ ಚಕ್ರವು ತಿರುಗುತ್ತದೆ. ಹಾಗಿದ್ರೆ ಮುಂಭಾಗದ ಚಕ್ರವ? ಅದಕ್ಕೆ ಚೈನು ಜೋಡಿಸಲ್ಪಡಲಿಲ್ಲಲ್ಲ, ಮತ್ತೆ ಹೇಗೆ ಚಲಿಸುವುದದು? ಅದನ್ನು ನಾವು ದೂಡ್ತೇವ? ಇಲ್ಲ. ಹಿಂಭಾಗದ ಚಕ್ರದ ಚಲನೆಯು ಸೈಕಲಿನ ಮುಂಭಾಗವನ್ನು ದೂಡುವಂತೆ ಮಾಡ್ತದೆ. ಇಲ್ಲಿ ಕೂಡ ನೋಡಿ, ಗಮನಿಸಿ, ಚಕ್ರಗಳು ತಿರುಗಬೇಕಾದ್ದು, ಅವುಗಳ ಮೇಲೆ ಬಲಪ್ರಯೋಗ ಇಲ್ಲ. ಇನ್ನೊಂದು ವಿಡಿಯೋ ನೋಡುವ. ಏನು ಮಾಡ್ತಾ ಇದ್ದಾನೆ ದರ್ಜಿ? ದರ್ಜಿ ಬಟ್ಟೆಯನ್ನು ಹೊಲಿಯುತ್ತಿದ್ದಾನೆ. ಬಟ್ಟೆಯನ್ನು ಹೊಲಿಯುವ ರೀತಿ ಹೇಗೆ ಅಂತ ನೀವು ನೋಡಿ ತಿಳಿದಿದ್ದೀರಿ. ಸೂಜಿಯು ಮೇಲೆ ಕೆಳಗೆ ಮೇಲೆ ಕೆಳಗೆ ಬರ್ತದೆ, ಹೌದಲ್ಲ? ಆ ಸೂಜಿಯ ಎಡೆಯಲ್ಲಿ ಬಟ್ಟೆಯನ್ನು ನೀಡಲಾಗ್ತದೆ, ಅಷ್ಟು ಗೊತ್ತು ನಮಗೆ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳಬೇಕು ನೀವೆಲ್ಲ. ಹೊಲಿಗೆ ಯಂತ್ರದಲ್ಲಿ ಎಲ್ಲಿ ಚಲನೆ ನಡೆಯಬೇಕು? ಬಹಳ ಸರಳವಾದ ಪ್ರಶ್ನೆ. ಎಲ್ಲಿ? ಸೂಜಿಯಲ್ಲಿ ಚಲನೆ ಉಂಟಾಗಬೇಕು, ಹೌದಲ್ಲ? ಸೂಜಿಯ ಮೇಲೆ ಬಲಪ್ರಯೋಗ ನಡೀತದಾ? ಇಲ್ಲ. ಎಲ್ಲಿ ಬಲಪ್ರಯೋಗ ನಡೆಯುವುದು ಹೊಲಿಗೆ ಯಂತ್ರದಲ್ಲಿ? ಹೇಳಿ ನೋಡೋಣ. ಗೊತ್ತು ನಿಮಗೆ ಎಲ್ಲಿ? ಅದಕ್ಕೂ ಸಹ ಒಂದು ಪೆಡಲ್ ಉಂಟಲ್ವಾ? ನೀವು ನೋಡಿರ್ಬೋದು, ದರ್ಜಿಗಳು ಹೀಗೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಕಾಲಿನಿಂದ ಮೆಟ್ಟುವುದು ಅದನ್ನು, ಹೌದಲ್ಲ? ಮೆಟ್ಟುತ್ತಾರಲ್ಲ? ಸರಿ. ಅಲ್ಲಿ ಮೆಟ್ಟುವಾಗ ಏನೆಲ್ಲ ಚಲನೆಗಳನ್ನು ನೀವು ಗಮನಿಸಿದ್ದೀರಿ? ಆ ಮೆಟ್ಟುವ ಭಾಗವು ಚಲಿಸ್ತದೆ. ಮತ್ತು ಅದಕ್ಕೆ ಜೋಡಿಸಲ್ಪಟ್ಟ ಒಂದು ದೊಡ್ಡ ಚಕ್ರ ಇದೆ ಕೆಳಗೆ, ಹೌದಲ್ಲ? ಆ ಚಕ್ರವು ತಿರುಗುತ್ತದೆ. ಮತ್ತೆ ಹೇಳಿ, ಆ ಚಕ್ರಕ್ಕೆ ಒಂದು ಹಗ್ಗದ ಮೂಲಕ ಮೇಲಿನ ಚಕ್ರಕ್ಕೆ ಸಂಪರ್ಕ ಕೊಡಲ್ಪಟ್ಟಿದೆ. ಕೆಳಗಿನ ಚಕ್ರ ಮತ್ತು ಮೇಲ್ಭಾಗದಲ್ಲಿರುವ ಸ್ವಲ್ಪ ಸಣ್ಣ ಚಕ್ರವು ಒಂದು ಹಗ್ಗದಿಂದ ಜೋಡಿಸಲ್ಪಟ್ಟಿದೆ. ಅಷ್ಟಾಗುವ ಏನಾಗ್ತದೆ? ಮೇಲಿನ ಚಕ್ರವು ತಿರುಗುತ್ತದೆ. ಪರಿಣಾಮವಾಗಿ ಅದಕ್ಕೆ ಜೋಡಿಸಲ್ಪಟ್ಟ ಸೂಜಿಯು ಮೇಲೆ ಕೆಳಗೆ ಹೋಗ್ತದೆ. ಸೂಜಿಯ ಮೇಲೆ ಬಲಪ್ರಯೋಗವಿಲ್ಲ. ಬಲಪ್ರಯೋಗ ಇನ್ನೊಂದು ಕಡೆಗೆ ಆಗೋದು, ಅದರ ಪರಿಣಾಮ ಉಂಟಾಗುವುದು ಸೂಜಿಯ ಮೇಲೆ. ಇಲ್ಲಿ ಇನ್ನೊಂದು ವಿಡಿಯೋವನ್ನು ಗಮನಿಸಿ. ನೋಡಿದ್ದೀರಾ? ಹಿಟ್ಟಿನ ಗಿರಣಿಯನ್ನು ನೋಡಿರ್ಬೋದು, ಫ್ಲೋರ್ ಮಿಲ್ ಅಂತ ಹೇಳ್ತಾರೆ. ಗೋಧಿಯನ್ನು, ಅಕ್ಕಿಯನ್ನು, ಕೊಬ್ಬರಿಯನ್ನು ಎಲ್ಲ ಹುಡಿ ಮಾಡ್ತಾರೆ ಅದರಲ್ಲಿ, ಹೌದಾ? ಅಲ್ಲಿ ಏನನ್ನೆಲ್ಲ ನೀವು ಗಮನಿಸಿದ್ದೀರಿ? ಈ ವಿಡಿಯೋವನ್ನು ನೋಡಿದ್ದೀರಲ್ಲ, ಇದರಲ್ಲಿ ನಿಮಗೆ ಸ್ಪಷ್ಟವಾಗಿ ಕಂಡಿದೆ. ಅದರಲ್ಲಿ ಒಂದು ಮೋಟರ್ ಇದೆ ಅಲ್ಲಿ, ಹೌದಾ? ಚಲಿಸುವುದು ಮೋಟರ್. ಗಮನಿಸಿದ್ದೀರಿ ನೀವು? ಮೋಟರು ಚಲಿಸ್ತಾ ಇದೆ. ಮತ್ತೆ ನೀವು ಗಮನಿಸಿದರೆ ಅಲ್ಲಲ್ಲಿ ಕೆಲವು ಜಾರುಗಳು, ಅಂದರೆ ದೊಡ್ಡ ಡ್ರಮ್ಮುಗಳ ತರಹ ವ್ಯವಸ್ಥೆ ಉಂಟು. ಅದರಲ್ಲಿ ನಾವು ಯಾವುದನ್ನು ಹುಡಿ ಮಾಡಬೇಕೋ ಆ ವಸ್ತುಗಳನ್ನು ಹಾಕೋದು. ಗೋಧಿ ಹುಡಿ ಮಾಡಬೇಕಿದ್ರೆ ಇಡೀ ಗೋಧಿಯನ್ನು ಅದರಲ್ಲಿ ಹಾಕ್ತೇವೆ. ಮೆಣಸಿನ ಹುಡಿ ಸಿಗಬೇಕಿದ್ರೆ ಮೆಣಸನ್ನು ಹಾಕ್ತೇವೆ. ಅದರ ಒಳಗೆ ಏನಿದೆ?
ಬ್ಲೇಡ್ ಇದೆ ಅಲ್ವಾ, ನಾವು ಮಿಕ್ಸಿಯಲ್ಲೆಲ್ಲ ಅಕ್ಕಿ ಹುಡಿ ಮಾಡ್ತೇವಲ್ಲ, ಅದೇ ರೀತಿಯ ದೊಡ್ಡ ಬ್ಲೇಡುಗಳ ರಚನೆ ಇರ್ತದೆ. ಅದು ತಿರುಗುವಾಗ ಏನಾಗ್ತದೆ, ಅದರಲ್ಲಿ ಹಾಕಿದಂಥ ವಸ್ತು ಹುಡಿ ಆಗ್ತದೆ. ಹೌದಲ್ಲ? ಹೌದು. ಒಂದೋ ಎರಡೋ ಅಂತಹ ಜಾರುಗಳಿರ್ತವೆ ಅಲ್ಲಿ. ಅದನ್ನು ಹೇಗೆ ತಿರುಗಿಸ್ತಾರೆ ಒಟ್ಟಿಗೆ? ಒಂದೊಂದೇ ಜಾರಿಗೆ ಬೇರೆ ಬೇರೆ ಮೋಟ್ರುಗಳ ವ್ಯವಸ್ಥೆ ಉಂಟು ಅಲ್ಲಿ? ಇಲ್ಲ, ಒಂದು ದೊಡ್ಡ ಮೋಟ್ರ್ ಇರ್ತದೆ. ಆ ಮೋಟರಿನಲ್ಲಿ ನಡೆಯುವ ಚಲನೆಯು ಈ ಬ್ಲೇಡನ್ನು ತಿರುಗುವ ಹಾಗೆ ಮಾಡಬೇಕು. ನಮಗೆ ಆ ಜಾರು ದೊಡ್ಡ ಡ್ರಮ್ಮಿನಲ್ಲಿರುವಂತಹ ಬ್ಲೇಡ್ ತಿರುಗಬೇಕು. ನೀವು ಇನ್ನೂ ಸ್ಪಷ್ಟವಾಗಿ ನೋಡಿದರೆ ಕೆಳಗೆ ಮಿಕ್ಸ್ ಮಾಡುವಂತಹ ಒಂದು ವ್ಯವಸ್ಥೆಯು ಅದರಲ್ಲಿ ಕಾಣ್ತದೆ. ಆ ವ್ಯವಸ್ಥೆಯನ್ನು ನೋಡಿದ್ದೀರಲ್ಲ? ಸರಿ. ಇಲ್ಲಿ ಮೋಟರ್ನಲ್ಲಿ ಆದ ಚಲನೆಯನ್ನು ಈ ಅಗಲವಾದ ಡ್ರಮ್ಮಿನಲ್ಲಿರುವ ಬ್ಲೇಡನ್ನು ತಿರುಗುವಂತೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಅದು ಏನು ಅಂತ ಗೊತ್ತಾ ನಿಮಗೆ? ಅದಕ್ಕೆ ಬೆಲ್ಟ್ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದಲ್ಲ, ಆ ಬೆಲ್ಟ್ ಹೀಗೆ ಚಲಿಸ್ತದೆ. ಆ ಬೆಲ್ಟನ್ನು ಎಲ್ಲಿ ಜೋಡಿಸಿರ್ತಾರೆ? ಮೋಟರ್ ಮತ್ತು ಈ ಡ್ರಮ್ಮಿಗೆ ಜೋಡಿಸಿರ್ತಾರೆ. ಹೌದಲ್ಲ? ಅಷ್ಟಾಗುವ ಏನಾಗ್ತದೆ, ಅದು ತಿರುಗುವಾಗ ಅದಕ್ಕೆ ಜೋಡಿಸಲ್ಪಟ್ಟ ಬ್ಲೇಡು ಕೂಡ ತಿರುಗುವಂತಹ ವ್ಯವಸ್ಥೆ. ಇಲ್ಲಿ ಕೂಡ ನಾವು ಗಮನಿಸಿದರೆ ಚಲನೆ ನಡೆಯುವಂತಹ ಸ್ಥಳ ಬೇರೆ, ಆದರೆ ಅದರ ಅನುಭವವಾಗುವಂತಹ ಜಾಗ ಬೇರೆ. ಹೌದಲ್ಲ? ಈ ಎಲ್ಲ ಉದಾಹರಣೆಗಳಲ್ಲಿ ಕೂಡ ನಾವು ನೋಡಿದ್ದಾಗೆ ಎಲ್ಲಿ ಚಲನೆ ನಡೀಬೇಕೋ ಅಲ್ಲಿ ನಮ್ಮ ಬಲಪ್ರಯೋಗವಿಲ್ಲ. ನಾವು ಆರಂಭದಲ್ಲಿ ನೋಡಿದಂತಹ ಬಾವಿಯಿಂದ ನೀರು ಸೇದುವಂತಹ ವಿಡಿಯೋ, ಬಾವಿಯಿಂದ ನೀರು ಸೇದುವಾಗ ನಿಜವಾಗಿ ನಾವು ಬಾಲ್ದಿಯ ಮೇಲೆ ನೇರವಾಗಿ ಬಲಪ್ರಯೋಗ ಮಾಡಬೇಕು. ಅಂದರೆ ಬಾಲ್ದಿಯನ್ನು ಎತ್ತಬೇಕಾದ್ದು. ಅದು ಕಷ್ಟ ಸಾಧ್ಯ ಅಲ್ವಾ? ಬಾವಿಯಲ್ಲಿ ಇಳಿದು ಬಾವಿಯಿಂದ ಬಾಲ್ದಿಯನ್ನು ಎತ್ತುವುದು ಹೇಗೆ? ಆದ ಕಾರಣ ಏನು ಮಾಡ್ತೇವೆ ನಾವು? ಆ ಬಾವಿಯಿಂದ ಒಂದು ಹಗ್ಗ, ಬಾವಿಯಲ್ಲಿರುವಂತಹ ಬಾಲ್ದಿಯಿಂದ ಹಗ್ಗ ರಾಟೆಯ ಮೂಲಕ ಹಾಯಿಸಲಾಗ್ತದೆ. ನಾವು ಒಂದು ಬದಿಯಲ್ಲಿ ಬಲ ಪ್ರಯೋಗ ಮಾಡುವಾಗ ಆ ಬಲ ರಾಟೆಗೆ ವರ್ಗಾಯಿಸಲ್ಪಡ್ತದೆ. ರಾಟೆ ಕೂಡ ತಿರುಗುತ್ತದೆ. ರಾಟೆ ತಿರುಗುವಾಗ ಏನಾಗ್ತದೆ? ಅದಕ್ಕೆ ಜೋಡಿಸಲ್ಪಟ್ಟ ಹಗ್ಗದ ಮೂಲಕ ಬಾವಿಯ ಆಳದಲ್ಲಿರುವಂತಹ ನೀರು ಬಾಲ್ದಿಯ ಮೂಲಕ ಮೇಲಕ್ಕೆ ಬರ್ತದೆ. ಸೈಕಲಿನಲ್ಲಿ ಪೆಡಲಿನ ಮೇಲೆ ಬಲ ಪ್ರಯೋಗ ಮಾಡ್ತೇವೆ. ಈ ಎಲ್ಲ ಉದಾಹರಣೆಗಳಿಂದ ನಾವು ಏನನ್ನು ಕಲಿತೆವು? ಚಲನೆಯಿಂದ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಅಂತ ಗೊತ್ತಾಯಿತು. ಯಾವುದೇ ಒಂದು ಯಂತ್ರ ಅಥವಾ ವ್ಯವಸ್ಥೆಯಲ್ಲಿ ಒಂದೆಡೆಯಲ್ಲಿ ಪ್ರಯೋಗಿಸಲ್ಪಟ್ಟ ಬಲವು ಇನ್ನೊಂದು ಕಡೆಗೆ ವರ್ಗಾಯಿಸಲ್ಪಡ್ತದೆ. ಕೆಲವೊಮ್ಮೆ ಒಂದು ಯಂತ್ರದಲ್ಲಿ ಪ್ರಯೋಗಿಸಲ್ಪಟ್ಟ ಬಲವು ಇನ್ನೊಂದು ಯಂತ್ರದ ಚಲನೆಗೂ ಕಾರಣವಾಗುವ ಸಂದರ್ಭಗಳು ಇವೆ ಅಲ್ವಾ? ಅನೇಕ ಚಕ್ರಗಳನ್ನು ಜೋಡಿಸಿದಂತಹ ಒಂದು ವ್ಯವಸ್ಥೆಯನ್ನು ನೀವು ನೋಡಿರಬಹುದು. ಅದಕ್ಕೆ ಸಂಬಂಧಿಸಿದ ಒಂದು ವಿಡಿಯೋವನ್ನು ಗಮನಿಸಿ.
ಇಲ್ಲಿ ಹಲ್ಲುಗಳಿರುವಂತಹ ಚಕ್ರಗಳನ್ನು ಪರಸ್ಪರ ಜೋಡಿಸಿದ್ದಾರೆ. ಬೇರೆ ಬೇರೆ ಗಾತ್ರದ ಚಕ್ರಗಳು, ಹೌದಲ್ಲ? ಒಂದು ಸ್ವಲ್ಪ ದೊಡ್ಡ ಗಾತ್ರದ ಚಕ್ರ, ಅದಕ್ಕೆ ಜೋಡಿಸಲ್ಪಟ್ಟ ಸ್ವಲ್ಪ ಸಣ್ಣ ಗಾತ್ರದ ಚಕ್ರ, ಇನ್ನು ಅದಕ್ಕಿಂತಲೂ ಸಣ್ಣ ಗಾತ್ರದ ಚಕ್ರ. ಇಲ್ಲಿ ನೀವು ಗಮನಿಸಿರಬಹುದು, ದೊಡ್ಡ ಚಕ್ರ ಮತ್ತು ಸಣ್ಣ ಚಕ್ರವು ಒಂದೇ ವೇಗದಲ್ಲಿ ಚಲಿಸ್ತದಾ? ನನ್ನ ಮೊದಲ ಪ್ರಶ್ನೆ ಇದು. ದೊಡ್ಡ ಚಕ್ರ ಮತ್ತು ಸಣ್ಣ ಚಕ್ರಗಳ ಚಲನಾ ವೇಗ ಒಂದೇ ರೀತಿಯೇ? ಎರಡನೇ ಪ್ರಶ್ನೆ, ಎರಡೂ ಚಕ್ರಗಳು ಚಲಿಸುವ ದಿಕ್ಕು ಒಂದೇ ರೀತಿಯೇ? ನಿಮಗೆ ಅದರ ಚಲನೆ ನಡೆಯುವಾಗ ಹೇಳಲಿಕ್ಕೆ ಸಾಧ್ಯ ಉಂಟು. ಎರಡನೇ ಪ್ರಶ್ನೆಗೆ ಬೇಗ ನೀವು ಉತ್ತರ ಹೇಳುವಿರಿ. ಒಂದು ಚಕ್ರದ ಚಲನೆಯ ದಿಕ್ಕು ಒಂದೆಡೆಯಾದರೆ ಇನ್ನೊಂದು ಚಕ್ರದ ಚಲನೆಯ ದಿಕ್ಕು ವಿರುದ್ಧ ದಿಕ್ಕಿಗೆ ಆಗಿರ್ತದೆ. ಇದು ಎರಡು ಚಕ್ರಗಳು ಪರಸ್ಪರ ಜೋಡಿಸುವಾಗ, ಹೌದಲ್ಲ? ಮೂರು ಚಕ್ರಗಳು ಜೋಡಿಸುವಾಗ ಇದೇ ರೀತಿಯಾ? ಅಲ್ಲ. ಅಷ್ಟಾಗುವಾಗ ಆಗುವ ಬದಲಾವಣೆ ಏನು? ಒಂದು ಮತ್ತು ಮೂರನೇ ಚಕ್ರಗಳ ಚಲನೆಯು ಒಂದೇ ರೀತಿ, ನಡುವಿಗಿರುವ ಚಕ್ರದ ಚಲನೆಯು ವಿರುದ್ಧ ದಿಕ್ಕಿಗೆ ಆಗಿರ್ತದೆ. ಇನ್ನು ವೇಗದ ಬಗ್ಗೆ ಏನು ಹೇಳ್ಬೋದು ನಿಮಗೆ? ಒಂದು ದೊಡ್ಡ ಚಕ್ರವು ತಿರುಗುವ ವೇಗಕ್ಕಿಂತಲೂ ಹೆಚ್ಚು ವೇಗದಲ್ಲಿ ಸಣ್ಣ ಚಕ್ರ, ಎರಡನೇ ಚಕ್ರ ತಿರುಗುತ್ತದೆ. ವ್ಯತ್ಯಸ್ತ ಗಾತ್ರದ ಚಕ್ರಗಳನ್ನು ಉಪಯೋಗಿಸಿ ಚಲನೆಯನ್ನುಂಟು ಮಾಡುವ ಕೆಲವು ಉಪಕರಣಗಳು ನಿಮಗೆ ಗೊತ್ತು. ಈ ಉಪಕರಣವನ್ನು ನೋಡಿದ್ದೀರಾ? ಏನಿದು? ಕೆಲವರಿಗೆ ಗೊತ್ತಿರಬಹುದು. ಇದು ರಬ್ಬರ್ ಶೀಟ್ ಮಾಡುವಂತಹ ಉಪಕರಣ. ರಬ್ಬರ್ ಹಾಲಿನಿಂದ ಶೀಟುಗಳನ್ನು ತಯಾರು ಮಾಡ್ತಾರಲ್ಲ, ಹೌದು. ಆ ಶೀಟುಗಳನ್ನು ತಯಾರು ಮಾಡುವಾಗ ರಬ್ಬರ್ ಹಾಲನ್ನು ಸ್ವಲ್ಪ ಗಂಟೆಗಳ ಕಾಲ ಇಡುವಾಗ ಅದು ಗಟ್ಟಿಯಾಗ್ತದೆ. ಅದರಿಂದ ಮತ್ತೆ ಒಂದೇ ಆಕಾರದ ಶೀಟುಗಳನ್ನು ತಯಾರು ಮಾಡಲಿಕ್ಕೆ ಸಮತಟ್ಟಾದಂತಹ ವ್ಯವಸ್ಥೆ ಅದು. ಶೀಟುಗಳಂದರೆ ಎತ್ತರದಕ್ಕೆಲ್ಲ ಇಲ್ಲ, ಸಮತಟ್ಟಾದ ಶೀಟುಗಳನ್ನು ತಯಾರಿಸಲಿಕ್ಕೆ ಈ ಯಂತ್ರವನ್ನು ಬಳಸ್ತಾರೆ. ಆ ವ್ಯಕ್ತಿ ನೋಡಿ ಏನು ಮಾಡ್ತಾ ಇದ್ದಾರೆ? ಅವರು ಒಂದು ಬದಿಯಲ್ಲಿ ಮಾತ್ರ ಬಲವನ್ನು ಪ್ರಯೋಗಿಸ್ತಾ ಇದ್ದಾರೆ, ಹೌದಲ್ಲ? ದೊಡ್ಡ ಚಕ್ರವನ್ನು ತಿರುಗಿಸ್ತಾ ಇದ್ದಾರೆ. ಅಷ್ಟಾಗೋ ಆ ಗ್ಯಾಪಿನಲ್ಲಿ, ಆ ಎರಡು ತಿರುಗುವ ಭಾಗದ ಎಡೆಯಲ್ಲಿ ಶೀಟು ಹೋಗುವಾಗ ಅದು ಒಂದೇ ರೀತಿಯ ಸಮತಟ್ಟಾದ ತೆಳುವಾದ ಶೀಟಾಗಿ ಬದಲಾಗ್ತದೆ, ಹೌದಲ್ಲ? ಹೌದು. ದೊಡ್ಡ ಚಕ್ರ ತಿರುಗುವ ವೇಗ ಮತ್ತು ಸಣ್ಣ ಎರಡು ಚಕ್ರಗಳ ತಿರುಗುವ ವೇಗವು ಒಂದೇ ರೀತಿಯಾಗಿದೆಯಾ? ಇಲ್ಲ. ಇಲ್ಲಿಯೂ ಒಂದೆಡೆಯಲ್ಲಿ ಪ್ರಯೋಗಿಸಲ್ಪಟ್ಟ ಬಲವು ಇನ್ನೊಂದೆಡೆಗೆ ವರ್ಗಾಯಿಸಲ್ಪಡುತ್ತದೆ ಅಂತ ತಿಳಿದೆವು ನಾವು. ಈ ರೀತಿ ಒಂದಕ್ಕಿಂತ ಹೆಚ್ಚು ಚಕ್ರಗಳನ್ನು ಉಪಯೋಗಿಸುವ ವ್ಯವಸ್ಥೆಯೇ ಗಿಯರ್ ಸಿಸ್ಟಮ್ ಅಥವಾ ಅಚ್ಚುಗಾಲಿಗಳು ಅಂತ ಹೇಳ್ತಾರೆ. ಇದನ್ನು ನಾವಿಷ್ಟರವರೆಗೆ ಕಲ್ತವರಲ್ಲ. ಹೇಗೆ ಗೇರ್ ಸಿಸ್ಟಮ್ ಕೆಲಸ ಮಾಡ್ತದೆ, ಅಚ್ಚುಗಾಲಿಗಳ ಕೆಲಸ ಮಾಡುವ ವಿಧಾನ ಹೇಗೆ ಎನ್ನುವುದನ್ನು ನೀವು ತಿಳಿದಿಲ್ಲ. ನೀವು ಈ ವಿಡಿಯೋವನ್ನೊಮ್ಮೆ ಗಮನಿಸಿ. ಇಲ್ಲಿ ಈ ಗಿಯರ್ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆ ವಾಹನಗಳಲ್ಲಿ ಇದೆ. ಎಂಜಿನ್ನಿಂದ ತಿರುಗಿಸಲ್ಪಟ್ಟಂತಹ ವ್ಯವಸ್ಥೆಯನ್ನು ಈ ಅಚ್ಚುಗಾಲಿಗಳನ್ನು
ಅದಕ್ಕೆ ಜೋಡಿಸಿ ವೇಗವನ್ನು ನಿಯಂತ್ರಿಸುವ ಒಂದು ವ್ಯವಸ್ಥೆ. ದೊಡ್ಡ ಚಕ್ರ ತಿರುಗುವಾಗ ಚಲನಾ ವೇಗ ಕಡಿಮೆಯಾಗ್ತದೆ, ಸಣ್ಣ ಚಕ್ರ ತಿರುಗುವಾಗ ಚಲನಾ ವೇಗ ಹೆಚ್ಚಾಗ್ತದೆ. ನಾವು ಪ್ರಾರಂಭದ ಒಂದು ವಿಡಿಯೋದಲ್ಲಿ ನೋಡಿದೆವು, ದೊಡ್ಡ ಚಕ್ರ ಮತ್ತು ಸಣ್ಣ 2 ಚಕ್ರಗಳು ತಿರುಗುವ ವ್ಯವಸ್ಥೆ ಅಲ್ವಾ. ಸಣ್ಣ ಚಕ್ರದಿಂದ ದೊಡ್ಡ ಚಕ್ರವನ್ನು ತಿರುಗುವ ಹಾಗೆ ಮಾಡಿದರೆ ದೊಡ್ಡ ಚಕ್ರ ನಿಧಾನವಾಗಿ ತಿರುಗುವುದು ಅಲ್ವಾ. ಆ ರೀತಿ ದೊಡ್ಡ ಚಕ್ರದಿಂದ ಸಣ್ಣ ಚಕ್ರಕ್ಕೆ ಚಲನೆ ಸಿಕ್ಕಿದಂತೆ ವೇಗ ಹೆಚ್ಚಾಗ್ತದೆ. ಇನ್ನೊಂದು ರಿವರ್ಸ್ ಗ್ಯಾರ್ ಅಂತ ನೀವು ನೋಡಿರ್ಬೋದು. ಅದರಲ್ಲಿ ಉಳಿದ ಚಕ್ರಗಳೆಲ್ಲ ಒಂದು ಬದಿಗೆ ತಿರುಗಿದ್ರೆ ಇದು ವಿರುದ್ಧ ದಿಕ್ಕಿಗೆ ತಿರುಗುವಂತಹ ವ್ಯವಸ್ಥೆ. ಯಾಕೆ? ವಾಹನವು ಹಿಂದಕ್ಕೆ ಬರಬೇಕಿದ್ರೆ ಅಂತಹ ಒಂದು ವ್ಯವಸ್ಥೆ ಬೇಕು. ಇಲ್ಲಿ ಚಲನೆಯನ್ನು ಯಾವ ಚಕ್ರಕ್ಕೆ ನೀಡ್ತೇವೆ ಎನ್ನುವುದನ್ನು ಆಧರಿಸಿ ವೇಗವು ನಿಯಂತ್ರಿಸಲ್ಪಡ್ತದೆ. ಎಷ್ಟೊಂದು ಅದ್ಭುತ ನೋಡಿ. ಈ ಚಕ್ರದ ಸಂಶೋಧನೆಯು ನಮ್ಮ ಯಾಂತ್ರಿಕ ಜಗತ್ತನ್ನೇ ಬದಲಾವಣೆಗೊಳಿಸಿದೆ. ಚಕ್ರದ ಸಂಶೋಧನೆಯಿಂದ ಹೊಸ ಹೊಸ ಯಂತ್ರಗಳು ಬಂದಿವೆ. ಇಂದು ಅನೇಕ ಕೆಲಸಗಳನ್ನು ಸುಲಭದಲ್ಲಿ ಮಾಡಲಿಕ್ಕೆ ಈ ಯಂತ್ರಗಳು ಸಹಾಯ ಮಾಡ್ತವೆ ಅಂತ ನಮಗೆ ಗೊತ್ತು. ಈ ಯಂತ್ರಗಳಲ್ಲಿ ಪ್ರಧಾನವಾಗಿ ಇರುವಂಥದ್ದು ಈ ಚಕ್ರಗಳು. ಅನೇಕ ರೀತಿಯ ಪ್ರಯೋಜನಗಳು ಯಂತ್ರಗಳ ಆವಿಷ್ಕಾರದಿಂದ ದೊರೆತಿವೆ. ಅದಕ್ಕೆ ಮೂಲ ಕಾರಣ ಚಕ್ರಗಳು, ಚಕ್ರಗಳ ಚಲನೆ ಅಲ್ವಾ. ಈ ಚಲನೆಯಿಂದ ಅನೇಕ ಬದಲಾವಣೆಗಳನ್ನು ನಾವಿಂದು ಕಾಣ್ತಾ ಇದ್ದೇವೆ. ಪ್ರೀತಿಯ ಮಕ್ಕಳೇ, ಈ ಪಾಠದಲ್ಲಿ ನಾವು ಏನೆಲ್ಲ ಕಲ್ತಿದ್ದೇವೆ ಅಂತ ಒಮ್ಮೆ ನೆನಪಿಸುವ. ಆರಂಭದಲ್ಲಿ ವಿವಿಧ ರೀತಿಯ ಚಲನೆಗಳು, ಆ ಚಲನೆಗಳು ಉಂಟಾಗಬೇಕಿದ್ರೆ ಬಲದ ಅಗತ್ಯವಿದೆ ಅಂತ ಕಲಿತೆವು. ಇನ್ನು ವರ್ತುಲ ಚಲನೆ, ದೋಲನ ಚಲನೆ ಅಥವಾ ಆಂದೋಲನ ಚಲನೆ, ಕಂಪನ ಚಲನೆ, ಇನ್ನು ಸರಳ ರೇಖಾ ಚಲನೆ, ಭ್ರಮಣ ಚಲನೆ, ಈ ರೀತಿ ಅನೇಕ ಚಲನೆಗಳನ್ನು ಪಟ್ಟಿ ಮಾಡಿದೆವು. ಅವುಗಳಿಗೆ ಸಾಕಷ್ಟು ಉದಾಹರಣೆಗಳನ್ನು ಕಂಡುಹುಡುಕಿದೆವು. ಇನ್ನು ಈ ಚಲನೆಗಳಿಂದ ನಮ್ಮ ನಿತ್ಯ ಜೀವನದಲ್ಲಿ ಏನೆಲ್ಲ ಪ್ರಯೋಜನಗಳು ಇವೆ ಅಂತ ಕೂಡ ನಾವು ತಿಳಿದೆವು. ನಿಮಗಿರುವಂತಹ ಕೆಲಸಗಳು ಈ ಪಾಠಭಾಗದಲ್ಲಿ ಪ್ರಧಾನವಾಗಿ ಚಲನೆಯ ವಿಧಗಳು ಮತ್ತು ಅವುಗಳಿಂದ ಇರುವ ಪ್ರಯೋಜನವನ್ನು ನಾವು ತಿಳಿದುಕೊಂಡದ್ದು. ಅದಕ್ಕೆ ಸಂಬಂಧಿಸಿದ ಮೌಲ್ಯಮಾಪನ ಚಟುವಟಿಕೆಗಳನ್ನು ನಿಮ್ಮ ಪಾಠಪುಸ್ತಕದ ಕೊನೆಯಲ್ಲಿ ನೀಡಲಾಗಿದೆ. ಅದನ್ನು ಚೆನ್ನಾಗಿ ಓದಿ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ಬರೆದು ಅದನ್ನು ನಿಮ್ಮ ವಿಜ್ಞಾನ ಅಧ್ಯಾಪಕರಿಗೆ ಕಳುಹಿಸಿಕೊಡ್ತೀರಲ್ಲ. ಇದರೊಂದಿಗೆ ಇನ್ನೊಂದು ಕೆಲಸ, ನಾವು ಚಲನೆಗೆ ಸಂಬಂಧಿಸಿ ಅನೇಕ ಆಟಿಕೆಗಳನ್ನು ನೋಡಿದ್ದೇವೆ. ಕೆಲವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯತೆಯೂ ಇದೆ. ಚಲನೆಗೆ ಸಂಬಂಧಿಸಿದ ಯಾವುದಾದರೂ ಒಂದು ಆಟಿಕೆಯನ್ನು ಸ್ವತಂತ್ರವಾಗಿ ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗಿಸಿ ಮಾಡಲಿಕ್ಕೆ ಆಗ್ತದೋ ಅಂತ ಶ್ರಮಿಸಿ. ಮಾಡ್ತೀರಲ್ಲ? ಖಂಡಿತವಾಗಿ ನಿಮಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದೆ, ಅದನ್ನು ನೀವು ಮಾಡಬಲ್ಲಿರಿ. ಇಂದಿಗೆ ಈ ಚಲನೆ ಎನ್ನುವಂತಹ ಪಾಠಭಾಗ ಮುಗಿಯಿತು. ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ತರಗತಿಗಳಲ್ಲಿ ಆರೋಗ್ಯ ಮತ್ತು ಆಹಾರ ಎನ್ನುವಂತಹ ವಿಷಯದ ಬಗ್ಗೆ ಇನ್ನಷ್ಟು ಕಲಿಯೋಣ. ಎಲ್ಲರಿಗೂ ವಂದನೆಗಳು.